ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ರಿಟೇಲ್ ಇನ್ಫ್ಲೇಷನ್ ಫೆಲ್ ಟು 0.25% ಇನ್ ಅಕ್ಟೋಬರ್ 2025, ದ ಲೋವೆಸ್ಟ್ ಸಿನ್ಸ್ ಜನವರಿ 2012. ಚಿಲ್ಲರೆ ಹಣದುಬ್ಬರ 0.25%ಗೆ ಇಳಿದಿದೆ. 2012ರಿಂದ ಇಲ್ಲಿ ತನಕದ ಕಡಿಮೆ ದರ ಇದು. ಮೇನ್ಲಿ ಬಿಕಾಸ್ ಸ್ಟ್ರಾಂಗ್ ಬೇಸ್ ಎಫೆಕ್ಟ್. ಬೇಸ್ ಎಫೆಕ್ಟ್ ಅಂತಂದ್ರೆ ಲಾಸ್ಟ್ ಇಯರ್ಸ್ ಪ್ರೈಸಸ್ ವರ್ ಹೈ. ಹಿಂದಿನ ವರ್ಷ ಜಾಸ್ತಿ ಹೆಚ್ಚಾಗಿ ಅಂತಂದ್ರೆ ಪ್ರೈಸ್ ಜಾಸ್ತಿ ಆಗಿತ್ತು. ಸೊ ಇವನ್ ಸ್ಮಾಲ್ ಚೇಂಜಸ್ ದಿಸ್ ಇಯರ್ ಲುಕ್ ವೆರಿ ಲೋ ಇನ್ ಕಂಪ್ಯಾರಿಸನ್. ಇದನ್ನ ಲಾಸ್ಟ್ ಇಯರ್ ನ ಪ್ರೈಸ್ ಗೆ ಕಂಪೇರ್ ಮಾಡೋದ್ರಿಂದ ಸ್ವಲ್ಪ ಚೇಂಜ್ ಆದ್ರೂ ಪ್ರೈಸ್ ಲೆವೆಲ್ ಅಲ್ಲಿ ತುಂಬಾ ವೇರಿ ಆದಾಗ ಅನ್ಸುತ್ತೆ ನಮಗೆ. ಹಾಗಾಗಿ ಆದ್ರೆ ಇನ್ಫ್ಲೇಷನ್ ಕಡಿಮೆ ಆಗಿರೋದಂತೂ ಹೌದು. 2012ರಿಂದ ಕಂಪೇರ್ ಮಾಡಿದ್ರೆ ಅಲ್ಲಿಂದ ಇಲ್ಲಿ ತನಕ 0.25% ಇಷ್ಟಕ್ಕೆ ಇಳಿದಿದೆ. ಕಡಿಮೆ ದರ. Government factors like GST rate cuts, lower prices of key food items such as vegetable and fruits helped bring down overall CPI inflation. ಕಾರಣ ಏನಂತಂದ್ರೆ ಗವರ್ಮೆಂಟ್ GST ರೇಟ್ ಗಳನ್ನ ಕಟ್ ಮಾಡಿದೆ, ಮತ್ತೆ ಕೆಲವು ಫುಡ್ ಐಟಮ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇದೆಯಲ್ವಾ, ಇದರ ಪ್ರೈಸ್ ಗಳು ಸಹ ಕಡಿಮೆ ಆಗಿರೋದ್ರಿಂದ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇದೆ. As food carries large weight in the consumer price index. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ಫುಡ್ಡಿಗೆ ಜಾಸ್ತಿ ವೇಟೇಜ್ ಇದೆ. ಹಾಗಾಗಿ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. While overall inflation fell sharply, food and beverages category actually rose by 3.7% in October 2025 after contracting 1.4% in September. ಅಂತಂದ್ರೆ ಫುಡ್ ಬೆವರೇಜಸ್ ಈ ವಿಭಾಗದಲ್ಲಿ ಮುಖ್ಯವಾಗಿ ಅಕ್ಟೋಬರ್ 2025 ಅಲ್ಲಿ ಸ್ವಲ್ಪ ಏರಿಕೆ ಆಗಿದೆ. ಸೆಪ್ಟೆಂಬರ್ ನಲ್ಲಿ 1.4% ಇರೋದು ಇಲ್ಲಿ ಬೆವರೇಜಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 3.7% ಅಷ್ಟು ಮತ್ತೆ ಏರಿಕೆ ಆಗಿದೆ. ಶೋವಿಂಗ್ ದಟ್ ನಾಟ್ ಆಲ್ ಕಂಪೋನೆಂಟ್ಸ್ ಮೂವ್ ಇನ್ ದಿ ಸೇಮ್ ಡೈರೆಕ್ಷನ್. ಈ ವೆಜಿಟೇಬಲ್ಸ್, ಫ್ರೂಟ್ಸ್ ಇದೆಲ್ಲ ಹಣದುಬ್ಬರದಲ್ಲಿ ಇಳಿಕೆ ಕಡಿಮೆ ಆಗ್ತಾ ಇದ್ರು. ಈ ಕಡೆ ಫುಡ್, ಬೆವರೇಜಸ್, ತಂಪು ಪಾನೀಯ ಎಲ್ಲ ಇರುತ್ತಲ್ವಾ, ಇದರ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಓವರ್ ಆಲ್ ಇನ್ಫ್ಲೇಷನ್ ಕಡಿಮೆ ಆಗಿದೆ ಅಂತಂದ್ರೆ ಎಲ್ಲಾ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಅಂತ ಅದರ ಅರ್ಥ ಅಲ್ಲ. Some categories within CPI showed higher inflation than last year, indicating that despite low headline inflation, certain goods and services still experienced cost increases due to supply or cost push factor. ಸಪ್ಲೈ ಮತ್ತೆ ಕಾಸ್ಟ್ ಪುಷ್ ಫ್ಯಾಕ್ಟರ್ಗಳು ಎಕನಾಮಿಯಲ್ಲಿ ಕಾಸ್ಟ್ ಪುಷ್, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ನೋಡ್ತೀರಿ. ಹಾಗಾಗಿ CPI ಅಲ್ಲಿ ಮುಖ್ಯವಾಗಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಏನಾಗ್ತಿದೆ, ಕೆಲವೊಂದು ಕ್ಯಾಟಗರಿಗಳು ಇನ್ಫ್ಲೇಷನ್ ಜಾಸ್ತಿ ತೋರಿಸ್ತಾ ಇದೆ, ಕೆಲವೊಂದು ಕ್ಯಾಟಗರಿಗಳಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇದೆ. ಓವರ್ ಆಲ್ ಆಗಿ ಇನ್ಫ್ಲೇಷನ್ ಆರ್ಥಿಕತೆಯಲ್ಲಿ ಹಣದುಬ್ಬರ ಕುಸಿತವನ್ನ ಕಂಡಿದೆ. ಇದಾದ್ಮೇಲೆ an IISc ಸ್ಟಡಿ ಇನ್ ಈಸ್ಟರ್ನ್ ಹಿಮಾಲಯಾಸ್, ಪೂರ್ವ ಹಿಮಾಲಯದಲ್ಲಿ IISc ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ಸೆಕ್ಟಿವೋರಸ್ ಬರ್ಡ್ಸ್, ಕೀಟಹಾರಿ ಪಕ್ಷಿಗಳು ಲಿವಿಂಗ್ ಇನ್ ದಿ ಫಾರೆಸ್ಟ್ ಅಂಡರ್ಸ್ಟೋರಿ ಆರ್ ಡಿಕ್ಲೈನಿಂಗ್ due to habitat degradation caused by selective logging. Data was collected over 10 years using tagged birds and microclimate sensors. ಮರ ಕಡಿಯೋದು, ಆವಾಸ ಸ್ಥಾನದ ಅವನತಿಯಿಂದಾಗಿ ಕೀಟಹಾರಿ ಪಕ್ಷಿಗಳ ಒಂದು ಸಂತತಿ ಕಡಿಮೆ ಆಗ್ತಾ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಲಾಗ್ಡ್ ಫಾರೆಸ್ಟ್ಗಳು, ಈಗ ಮರ ಕಡಿದ ಫಾರೆಸ್ಟ್ ಫೌಂಡ್ ಟು ಬಿ ಹಾಟರ್, drier during the day and colder at night, creating disturbed microclimates. ಆ ಒಂದು ಪ್ರದೇಶದ ಒಟ್ಟಾರೆ ಪರಿಸರವನ್ನು ನಾಶ ಮಾಡಿರೋದ್ರಿಂದ ಮೈಕ್ರೋ ಕ್ಲೈಮೇಟ್ ಡಿಸ್ಟರ್ಬ್ ಆಗ್ತಾ ಇದೆ. ಮೆನಿ ಬರ್ಡ್ ಸ್ಪೀಶೀಸ್ ಕ್ಯಾನಾಟ್ ಅಡ್ಜಸ್ಟ್ ಟು ದೀಸ್ ಟೆಂಪರೇಚರ್ ಹ್ಯೂಮಿಡಿಟಿ ಚೇಂಜಸ್. ಇದರ ಟೆಂಪರೇಚರ್ ವೇರಿಯೇಷನ್ ಆದಾಗ ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಎಷ್ಟೋ ಪಕ್ಷಿಗಳ ಹತ್ರ ಆಗೋದಿಲ್ಲ, ಲೀಡಿಂಗ್ ಟು ಲೋವರ್ ಸರ್ವೈವಲ್ ಅಂಡ್ ರೆಡ್ಯೂಸ್ಡ್ ಬಾಡಿ ಮಾಸ್. ಅವರ ದೇಹದ ಮಾಸ್ ಕಡಿಮೆ ಆಗುತ್ತೆ, ಸರ್ವೈವಲ್ ಡೇಂಜರ್ ಅಥವಾ ಕೆಲವೊಂದು ಅಪಾಯಗಳು ಎದುರಾಗ್ತಾ ಹೋಗುತ್ತೆ. The study emphasizes that conservation should prioritize preserving primary forest across elevation gradients, because long-term data show that bird populations collapse more rapidly in logged forest with unstable microclimates. ಸ್ಟಡಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಮರ ಕಡದಂತ ಕಾಡುಗಳು ಅಲ್ಲಿ ಪಕ್ಷಿಗಳ ಸಂಖ್ಯೆ ವೇಗವಾಗಿ ಕುಸಿತಾ ಇದೆ. ಹಾಗಾಗಿ ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಆದ್ಯತೆ ನೀಡಬೇಕು. ಎತ್ತರದ ಇಳಿಜಾರು, ಆ ಇಳಿಜಾರುಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಇಲ್ದಿದ್ರೆ ಈ ಸೂಕ್ಷ್ಮ ಹವಾಮಾನ ಬದಲಾಗ್ತಾ ಇದ್ದ ಹಾಗೆ ಪಕ್ಷಿಗಳ ಸಂಖ್ಯೆ ಕುಸಿತಾ ಹೋಗುತ್ತೆ ಅನ್ನೋದು ಸ್ಟಡಿ ಹೇಳ್ತಾ ಇದೆ. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ನ್ಯೂ ರಾಯಲ್ಟಿ ರೇಟ್ಸ್ ಫಾರ್ ಕ್ರಿಟಿಕಲ್ ಮಿನರಲ್ಸ್. ಗ್ರಾಫೈಟ್,
cesium, rubidium, zirconium to strengthen domestic supply chains and reduce import dependence. ರಾಯಲ್ಟಿ ಫೀಸ್ಗಳು ರಾಯಧನ ಅಂತ ಕರಿತೇವೆ. ಅಂತಂದ್ರೆ ಈಗ ಲ್ಯಾಂಡ್ ಅನ್ನೋದು ಸರ್ಕಾರಕ್ಕೆ ಸೇರಿದ್ದು. ಅದರಲ್ಲಿ ಮೈನ್ ಮಾಡ್ಲಿಕ್ಕೆ ಹೊರಟ್ರೆ ಸರ್ಕಾರಕ್ಕೆ ರಾಯಲ್ಟಿ ಫೀಗಳನ್ನ ಕಂಪನಿಗಳು ಪೇ ಮಾಡಬೇಕಾಗುತ್ತೆ. ಈಗ ಹೊಸ ರಾಯಲ್ಟಿ ರೇಟ್ಗಳನ್ನ ಕ್ರಿಟಿಕಲ್ ಮಿನರಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಅಪ್ರೂವ್ ಮಾಡ್ತಾ ಇದೆ. ಗ್ರಾಫೈಟ್ ತುಂಬಾ ಕ್ರಿಟಿಕಲ್ ಮಿನರಲ್ಗಳಿದೆ, ಬಹಳ ಇಂಪಾರ್ಟೆಂಟ್ ಅದು. ಅದರ ಬಗ್ಗೆ ನ್ಯೂಸ್ ನಲ್ಲಿ ಈಗ ನಾವು ಮೊದಲು ಸಹ ನೋಡಿದ್ವಿ, ಚೀನಾ ಏನ್ ಹೇಳುತ್ತೆ ಅದರ ಬಗ್ಗೆ ಅಂತ ಮೊದಲು ನೋಡಿದ್ವಿ ಅಲ್ವಾ. ಸ್ಟ್ರೆಂಥನ್ ಡೊಮೆಸ್ಟಿಕ್ ಸಪ್ಲೈ ಚೈನ್ಸ್ ಅಂಡ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸ್. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಡೊಮೆಸ್ಟಿಕ್ ಸಪ್ಲೈ ಚೈನ್ ಅಷ್ಟು ಬಲಗೊಳ್ಳಬೇಕು ಮತ್ತೆ ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರದು. ರಾಯಲ್ಟಿ ಆನ್ ಗ್ರಾಫೈಟ್ ವಿಲ್ ನೌ ಶಿಫ್ಟ್ ಫ್ರಮ್ per ton fixed rate to an ad valorem system. ಆಡ್ ವ್ಯಾಲೋರಮ್ ಸಿಸ್ಟಮ್ ನೋಡಿ ಅಂತಂದ್ರೆ ಗ್ರಾಫೈಟ್ ವಿತ್ ಲೆಸ್ ದೆನ್ 80% ಫಿಕ್ಸ್ಡ್ ಕಾರ್ಬನ್ 4% ರಾಯಲ್ಟಿ. ಒಂದು ಗ್ರಾಫೈಟ್ ನಲ್ಲಿ 80% ಕಡಿಮೆ ಕಾರ್ಬನ್ ಇದ್ರೆ 4% ರಾಯಲ್ಟಿ ಇರುತ್ತೆ. ಮೋರ್ ದೆನ್ 80% ಗ್ರಾಫೈಟ್ ಇದ್ರೆ 2% ರಾಯಲ್ಟಿ. ಫಿಕ್ಸ್ಡ್ ಕಾರ್ಬನ್ ಇದ್ರೆ ಆಫ್ ದಿ ಎವರೇಜ್ ಸೇಲ್ ಪ್ರೈಸ್ಗೆ ಎಷ್ಟು ರಾಯಲ್ಟಿಯನ್ನ ಪಡ್ಕೊಳ್ತಾರೆ ಸರ್ಕಾರ. The government stated that rationalizing these rates will encourage bidding and auction of mineral blocks. ಈ ತರ ತರ್ಕಬದ್ಧಗೊಳಿಸೋದು, ರ್ಯಾಷನಲೈಸ್ ಮಾಡೋದ್ರಿಂದ ಬಿಡ್ಡಿಂಗು ಮತ್ತೆ ಆಕ್ಷನ್ ಇದಕ್ಕೆಲ್ಲ ಎನ್ಕರೇಜ್ಮೆಂಟ್ ಸಿಗುತ್ತೆ. ಎಸ್ಪೆಷಲಿ ಫಾರ್ ಸೀಸಿಯಂ, ರುಬಿಡಿಯಂ, ಜಿರ್ಕೋನಿಯಂ, thereby boosting exploration and reducing strategic vulnerabilities. ಯಾವ್ದಾದ್ರು ವಲ್ನರಬಿಲಿಟಿ ಇದ್ರೆ ಅದನ್ನ ಕಡಿಮೆ ಮಾಡಬಹುದು. ಬಹಳ ಬೇರೆ ಬೇರೆ ಕಂಪನಿಗಳು, ಇನ್ವೆಸ್ಟರ್ಗಳು ಬಂದು ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ವಿಚಾರ, ಫಾರ್ಮರ್ ಬಾಂಗ್ಲಾದೇಶ್ PM said her return depends on restoring participatory democracy, which includes lifting the ban on the Awami League and ensuring free, fair and inclusive elections. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲೇ ಇದ್ದಾರೆ. ಈಗ ಅವರು ವಾಪಸ್ ಹೋಗ್ಬೇಕು ಅಂದ್ರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ, ಪ್ರಜಾಪ್ರಭುತ್ವ ಮರುಸ್ಥಾಪನೆ ಆಗಬೇಕು. ವಿಚ್ ಇನ್ಕ್ಲೂಡ್ಸ್ ಲಿಫ್ಟಿಂಗ್ ದಿ ಬ್ಯಾನ್ ಆನ್ ಅವಾಮಿ ಲೀಗ್ನ ಮೇಲಿರುವಂತಹ ನಿಷೇಧ ತೆಗೆದು ಹಾಕ್ಬೇಕಾಗತ್ತೆ. ಫ್ರೀ, ಫೇರ್ ಅಂಡ್ ಇನ್ಕ್ಲೂಸಿವ್ ಎಲೆಕ್ಷನ್ಸ್, ಎಲ್ಲರನ್ನ ಒಳಗೊಂಡದ್ದು, ಅಂತರ್ಗತ ಅಂತ ಹೇಳ್ಬಹುದು, ಮುಕ್ತವಾದಂತಹ ನ್ಯಾಯಯುತ ಚುನಾವಣೆಗಳನ್ನು ನಡೆಸಬೇಕು. ಹಾಗಿದ್ದರೆ ಮಾತ್ರ ಬಾಂಗ್ಲಾದೇಶಕ್ಕೆ ವಾಪಸ್ ಆಗ್ತೇನೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಅವರು ಹಾಗೆ ಹೇಳ್ತಾ ಇದ್ದಾರೆ. ಶಿ ಕ್ರಿಟಿಸೈಸ್ ದ ಕರೆಂಟ್ ಇಂಟರಿಮ್ ಅಡ್ಮಿನಿಸ್ಟ್ರೇಷನ್ ಲೆಡ್ ಬೈ ಮೊಹಮ್ಮದ್ ಯೂನಸ್. ಈಗ ಸದ್ಯದಲ್ಲಿ ಅಲ್ಲಿ ಇಂಟರಿಮ್ ಗವರ್ಮೆಂಟ್ ಇದೆ, ಮಧ್ಯಂತರ ಆಡಳಿತ ಇದೆ, ಅದನ್ನ ಮೊಹಮ್ಮದ್ ಯೂನಸ್ ಅವರು ನಡೆಸ್ತಾ ಇದ್ದಾರೆ. ಅಕ್ಯೂಸಿಂಗ್ ಇಟ್ ಆಫ್ ಹಾರ್ಮಿಂಗ್ ಟೈಸ್ ವಿತ್ ಇಂಡಿಯಾ. ಅವ್ರು ಬಂದ್ಮೇಲೆ ಭಾರತದ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಮೂಡ್ತಾ ಇದೆ. ಅಂಡ್ ಎಂಡೇಂಜರಿಂಗ್ ಬಾಂಗ್ಲಾದೇಶ್ ಸೆಕ್ಯೂರಿಟಿ, ಮತ್ತೆ ಅವರು ಬಂದ್ಮೇಲೆ ಬಾಂಗ್ಲಾದೇಶದ ಭದ್ರತೆಗೆ ಅಪಾಯ ಸಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. She expressed gratitude to India for providing refugee and support after she left Bangladesh on August 5, 2024. ಅವರು ಆಗಸ್ಟ್ 5, 2024ಕ್ಕೆ ಬಾಂಗ್ಲಾದೇಶವನ್ನು ಬಿಟ್ಟು ಭಾರತಕ್ಕೆ ಬಂದಿದ್ರು. ಇವಾಗ ಭಾರತ ಅವರಿಗೆ ಇಲ್ಲಿ ಅಂದ್ರೆ ವ್ಯವಸ್ಥೆ ಮಾಡಿತ್ತು ಉಳ್ಕೊಳ್ಳಿಕ್ಕೆ. ಆವತ್ತಿಂದ ಇಲ್ಲೇ ಇದ್ದಾರೆ. ಹಾಗಾಗಿ ಭಾರತಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಫಾಲೋವಿಂಗ್ ವೀಕ್ಸ್ ಆಫ್ ವೈಲೆಂಟ್ ಆಂಟಿ ಗವರ್ಮೆಂಟ್ ಪ್ರೊಟೆಸ್ಟ್, ಅಂತಂದ್ರೆ ಅದರಲ್ಲಿ ತುಂಬಾ ಪ್ರೊಟೆಸ್ಟ್ಗಳಾಗ್ತಿತ್ತು. ಅದಾದ್ಮೇಲೆ ಇಲ್ಲಿ ಬಂದರು. ಶಿ ಆರ್ಗ್ಯೂಡ್ ದಟ್ ಬಾಂಗ್ಲಾದೇಶ್ ಅಂಡ್ ಇಂಡಿಯಾ share a strong strategic relationship, which she believes the interim administration is disturbing, and said elections must be restored for her to return. ಅಂತಂದ್ರೆ ಮೊದಲಿಂದ ಭಾರತ ಬಾಂಗ್ಲಾದೇಶ ಒಳ್ಳೆ ಸಂಬಂಧವನ್ನ ಮುಂದುವರಿಸ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ಗೌರ್ಮೆಂಟ್, ಇಂಟರಿಮ್ ಗೌರ್ಮೆಂಟ್ ಅಲ್ಲಿ ಇರೋದು, ಅದು ಈಗ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅದು ಬಂದ್ಮೇಲೆ ಈಗ ಭಾರತ ಸಂಬಂಧ, ಬಾಂಗ್ಲಾದೇಶದ ಜೊತೆಗಿನ ಸಂಬಂಧ ಬಿರುಕು ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಒಂದು ಆರ್ಟಿಕಲ್, ಸಣ್ಣ ಆರ್ಟಿಕಲ್, ಅಂತಂದ್ರೆ ಆರ್ಟಿಕಲ್ಗಳನ್ನು ನೀವು ಓದ್ತಾ ಇದಾರ ಗೊತ್ತಿಲ್ಲ. ಹಿಂದೂ ಆರ್ಟಿಕಲ್ ಓದ್ಬೇಕಾದ್ರೆ ಯಾವತ್ತು ನಾನು ಮೊದಲು ಕ್ಲಾಸ್ನಲ್ಲೂ ಹೇಳ್ತೇನೆ, ಹಾಗೂ ಇಲ್ಲೂ ಸಹ ಹೇಳಿದ್ದೇನೆ ಮೊದಲು. ಒಂದು ಆರ್ಟಿಕಲ್ ಇದೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಇಲ್ಲಿ ಮೇಲ್ಗಡೆ ಒಂದಿರುತ್ತೆ, ಕೆಳಗಡೆ ಒಂದಿರುತ್ತೆ. ನ್ಯೂಸ್ ಪೇಪರ್ ನೀವು ನೋಡಿರ್ಬಹುದು. ಒಂದ್ ವೇಳೆ ನೀವು ನೋಡಿಲ್ಲ ಅಂತಂದ್ರೆ ಅಥವಾ ಆರ್ಟಿಕಲ್ ಸಿಗ್ತಿಲ್ಲ ಅಂತಂದ್ರೆ UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ನಾನು ಡೈಲಿ ಎಡಿಟೋರಿಯಲ್ ಅನ್ನು ಹಾಕ್ತಾ ಇರ್ತೇನೆ, ಅದು ಸಹ ನೋಡಬಹುದು. ಮತ್ತೆ ಫಿಲಿಮ್ಸ್ ಮುಂದಿನ ವರ್ಷ ಬರೀತಾ ಇದ್ದೀರಿ ಅಂತಂದ್ರೆ UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಜೆ 5:30, 5:45 ಅಷ್ಟೊತ್ತಿಗೆ ನಾವು
ಪ್ರತಿದಿನ ರಿವಿಷನ್ ಮಾಡ್ತಾ ಇದ್ದೇವೆ ಕೆಲವು ದಿನಗಳಿಂದ, ಅದನ್ನ ಸಹ ಜಾಯ್ನ್ ಆಗಬಹುದು. UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್, ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮೊದಲು ಕವರ್ ಮಾಡಿ ನಿಧಾನವಾಗಿ ಎಲ್ಲಾ ಸಬ್ಜೆಕ್ಟ್ ಅನ್ನ ನೋಡ್ತಾ ಹೋಗ್ತೇವೆ. ಇಲ್ಲಿ ಹಿಂದೂ ನ್ಯೂಸ್ ಪೇಪರ್ ನೋಡಿ, ಹಿಂದೂ ನ್ಯೂಸ್ ಪೇಪರ್ ಆಗಿರಬಹುದು, ಪ್ರಜಾವಾಣಿ ಆಗಿರಬಹುದು. ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಒಳ್ಳೆಯ ಲೇಖನ ಬಂದಿತ್ತು. ಅದರಲ್ಲಿ ನಾಗೇಶ್ ಹೆಗಡೆ ಅವರು ಲೇಖನ ಬರೆದಿದ್ರು. AI ಬಗ್ಗೆ ನೀವು ಓದಿದಿರೋ ಗೊತ್ತಿಲ್ಲ, AI ಎಷ್ಟು ಮಾರಕ, ಅದರಿಂದ ಎಷ್ಟು ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ರು. ಡೀಪ್ ಫೇಕ್ ಹೇಗೆ ಸೃಷ್ಟಿ ಆಗ್ತಾ ಇದೆ, ಹೇಗೆ ಒಂದ್ ಕಡೆ ಸರ್ಕಾರ ಎಲ್ಲ AI ಎಲ್ರಿಗೂ ಟ್ರೈನಿಂಗ್ ಕೊಡ್ತೇವೆ, ಅದನ್ನ ಎಲ್ರು ಕಲಿಬಹುದು ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ನಿಯಂತ್ರಣನೇ ಇಲ್ಲ AIಗೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿತ್ತು. ಅದೇ ರೀತಿ ವೈಟ್ ಕಾಲರ್ ಟೆರರಿಸಂ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ ಪ್ರಕಟ ಆಗಿದೆ ಇವತ್ತು ಪ್ರಜಾವಾಣಿಯಲ್ಲಿ. ಒಸಾಮಾ ಬಿನ್ ಲಾಡೆನ್ ಸಹ ಸಿವಿಲ್ ಇಂಜಿನಿಯರ್ ಆಗಿದ್ದ. ಅಂದ್ರೆ ಶಿಕ್ಷಣದ ಕೊರತೆ ಅಲ್ಲ ಇರೋದು, ನೈತಿಕತೆಯ ಕೊರತೆ ಅಲ್ವಾ. ಅವರ ದೃಷ್ಟಿಯಲ್ಲಿ ಅವರು ಮಾಡಿದ್ದೆ ಸರಿ ಇರಬಹುದು, ಕೆಲವೊಂದು ಗುಂಪುಗಳು ಆತರ ಅವು ಅಂದ್ಕೊಂಡಿರುತ್ತವೆ. ವೈಟ್ ಕಾಲರ್ ಟೆರರಿಸಂ ಅಂತಂದ್ರೆ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ವೈಟ್ ಕಾಲರ್ ಟೆರರಿಸಂ ಅಂತಂದ್ರೆ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವವರು, ಪ್ರತಿಷ್ಠಿತ ಹಿನ್ನೆಲೆಯಿಂದ ಬಂದಿರುವವರು, ಅವರು ಭಯೋತ್ಪಾದನೆಗೆ ಇಳಿಯೋದು. ಎಷ್ಟೋ ಸಾರಿ ಇಂತಹ ವ್ಯಕ್ತಿಗಳನ್ನ, ಇಂತಹ ಯುವಕರನ್ನ ರ್ಯಾಡಿಕಲ್ ಗ್ರೂಪ್ಸ್ಗಳು ಇದನ್ನ ಬಳಸ್ಕೊಂಡು ಬ್ರೈನ್ ವಾಶ್ ಮಾಡುತ್ತವೆ. ಮತ್ತೆ ತಮ್ಮ ದುರುದ್ದೇಶಗಳಿಗೋಸ್ಕರ ಇವರನ್ನ ಬೇರೆ ರೀತಿ ಟ್ರೈನಿಂಗ್ ಕೊಟ್ಟು ದುರುಪಯೋಗ ಪಡಿಸ್ಕೊಳ್ಳುತ್ತವೆ. ಅದ್ರ ಬಗ್ಗೆ ಸಹ ಒಂದು ಒಳ್ಳೆಯ ಆರ್ಟಿಕಲ್ ಪ್ರಜಾವಾಣಿಯಲ್ಲಿ ಇವತ್ತು ಬಂದಿದೆ. ಇಲ್ಲಿ ಒಂದು ಆರ್ಟಿಕಲ್ ಹಿಂದೂದಲ್ಲಿ ಬಂದಿರೋದು ನಾನು ಮೇಲ್ಗಡೆ ಹೇಳ್ತಾ ಇದ್ದೆ. ಇಲ್ಲಿ ಬಂದಿರೋ ಆರ್ಟಿಕಲ್ ಇರುತ್ತಲ್ವಾ ಹಿಂದೂದಲ್ಲಿ, ಅದರ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಅಷ್ಟನ್ನಾದ್ರೂ ಕರೆಕ್ಟ್ ಆಗಿ ನೋಡ್ಕೊಳ್ಳೇಬೇಕು ನೀವು. ಯಾಕಂತಂದ್ರೆ ಅಲ್ಲಿ ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಅವರು ಆ ಒಂದು ಆರ್ಟಿಕಲ್ ಅನ್ನ, ಹೇಗೆ ಎಂಡ್ ಮಾಡ್ತಾರೆ, ಎರಡು ಇಂಪಾರ್ಟೆಂಟ್. ನೀವು ಒಂದು ಆನ್ಸರ್ ರೈಟಿಂಗ್ ಬರ್ತಿದ್ದೀರಾ ಅಂತಂದ್ರೆ, ಆನ್ಸರ್ ರೈಟಿಂಗ್ ನಲ್ಲಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಓದೋ ತರ ಇದ್ರೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಯಾರೇ ಆಗಿರ್ಬೋದು, ನೀವೊಂದು ಬುಕ್ ಕೈಗೆತ್ಕೊಂಡ್ರಿ ಅಂತಂದ್ರೆ ಮೊದಲನೇ ಪೇಜ್ ಅರ್ಥ ಆಗ್ತಿಲ್ಲ, ಮೊದಲನೇ ಪೇಜ್ ಯಾವ್ಯಾವ ತರನ ಇದೆ, ರ್ಯಾಂಡಮ್ ಆಗಿದೆ ಅಂತಂದ್ರೆ ಮುಂದೆ ಓದ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅದೇ ತರ ನೀವು ಆನ್ಸರ್ ಅನ್ನ ಎಕ್ಸಾಮ್ ನಲ್ಲಿ ಬರ್ದಾಗ್ಲೂ ಸಹ ಫಸ್ಟ್ ಪ್ಯಾರಾ ಇರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ. ಅಲ್ಲೇ ನೀವು ಆ ಇನ್ವಿಜಿಲೇಟರ್ ಅಥವಾ ಅದನ್ನ ನೋಡೋರು ಇವ್ಯಾಲ್ಯುವೇಟರ್ ಇರುತ್ತೆ ಅಲ್ವಾ, ಇವ್ಯಾಲ್ಯುವೇಟರ್ನ ಮನಸ್ಸನ್ನ ಗೆಲ್ಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಒಂದು ಒಳ್ಳೊಳ್ಳೆ ಸೆಂಟೆನ್ಸ್ ಗಳನ್ನ ಬರಿಬೇಕು. ಅಂತ ಸೆಂಟೆನ್ಸ್ಗಳು ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಪ್ರತಿದಿನ ಎಡಿಟೋರಿಯಲ್ಗಳನ್ನ ಓದಿ ಅಂತ ಹೇಳೋದು. ಆನ್ಸರ್ ರೈಟಿಂಗ್ ಸ್ಕಿಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಇವತ್ತು ಹಿಂದೂದಲ್ಲಿ ಬಂದಿರೋದು ಇಂಟರ್ ಸ್ಟೇಟ್ ರೈವಲ್ರಿ ದಟ್ ಇಸ್ ಫ್ಯೂಯಲಿಂಗ್ ಇಂಡಿಯಾಸ್ ಗ್ರೋತ್. ರೈವಲ್ರಿ ನೋಡಿ, ರೈವಲ್ರಿಯಿಂದ ಗ್ರೋತ್ ಆಗ್ತಾ ಇದೆ. ಹೆಂಗೆ? ಇಂಡಿಯನ್ ಸ್ಟೇಟ್ಸ್ ಲೈಕ್ ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಆರ್ ಕಾಂಪಿಟಿಂಗ್ ವಿತ್ ಈಚ್ ಅದರ್. ಈ ರಾಜ್ಯಗಳು ಒಬ್ಬರ ಜೊತೆ ಅಥವಾ ಒಂದು ರಾಜ್ಯದ ಜೊತೆ ಇನ್ನೊಂದು ರಾಜ್ಯ ಸ್ಪರ್ಧೆಗೆ ಇಳಿದಿದೆ. ಅಟ್ರಾಕ್ಟ್ ಬಿಗ್ ಕಂಪನೀಸ್, ಗೂಗಲ್, ಫಾಕ್ಸ್ಕಾನ್, ವೇದಾಂತ, ಈ ತರ ದೊಡ್ಡ ದೊಡ್ಡ ಕಂಪನಿಗಳಿದೆ. ಆ ದೊಡ್ಡ ಕಂಪನಿಗಳು ಬಂದು ತಮ್ಮ ರಾಜ್ಯದಲ್ಲೇ ಹೂಡಿಕೆ ಮಾಡಲಿ, ತಮ್ಮ ರಾಜ್ಯದಲ್ಲೇ ಅವರ ಫ್ಯಾಕ್ಟರಿಗಳು, ಕಂಪನಿಗಳು ಅಥವಾ ಬ್ರಾಂಚ್ ಗಳನ್ನ ಓಪನ್ ಮಾಡಲಿ ಅಂತ ರೈವಲ್ ಪ್ರತಿಯೊಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್, ದಿಸ್ ಕಾಂಪಿಟೇಷನ್ ಇಸ್ ಹೆಲ್ದಿ ಅಂಡ್ ಇಸ್ ಹೆಲ್ಪಿಂಗ್ ಇಂಡಿಯಾ ಗ್ರೋ ಫಾಸ್ಟರ್. ಇದು ಒಂದು ಹೆಲ್ದಿ ಕಾಂಪಿಟೇಷನ್, ಇದರಿಂದ ಭಾರತ ಗ್ರೋತ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇದು ಇಂಪಾರ್ಟೆಂಟು? ಅರ್ಲಿಯರ್ ನೋಡಿ, ಬಿಫೋರ್ 1991 ನಲ್ಲಿ ಡೆಲ್ಲಿ ಡಿಸೈಡೆಡ್ ವೇರ್ ಫ್ಯಾಕ್ಟರೀಸ್ ವುಡ್ ಬಿ ಬಿಲ್ಟ್. ಮೊದಲೆಲ್ಲ ಡೆಲ್ಲಿಯಿಂದ ಡಿಸೈಡ್ ಆಗ್ತಾ ಇತ್ತು ಎಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಡಿಸೈಡ್ ಮಾಡ್ತಾ ಇತ್ತು. ಸ್ಟೇಟ್ಸ್ ಗಳಿಗೆ ಬಹಳ ಫ್ರೀಡಮ್ ಇರಲಿಲ್ಲ. ಅದ್ರ ರಿಫಾರ್ಮ್ಗಳು ಮಾಡಿದ್ಮೇಲೆ ಸ್ಟೇಟ್ಗಳು ತಮ್ಮದೇ ಆದ ಪಾಲಿಸಿಗಳನ್ನ ಮಾಡ್ಕೊಳ್ಬಹುದು. They now try to attract investors with good infrastructure, stable government, skilled workers and clear rules. ಒಂದು ಕಂಪನಿ ಬಂದು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೇನಿರಬೇಕು? ಮೂಲ ಸೌಕರ್ಯಗಳಿರಬೇಕು, ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡಬೇಕು, ಸ್ಟೇಬಲ್ ಆಗಿರ್ಬೇಕು, ವರ್ಕರ್ಗಳಿರ್ಬೇಕು, ಅಲ್ಲಿ ಸ್ಕಿಲ್ಡ್ ಇರೋರು ಅಂತಂದ್ರೆ ಸ್ಕಿಲ್ ಇರೋ ವರ್ಕರ್ಗಳು ಸಿಗ್ಬೇಕು, ಮತ್ತೆ ರೂಲ್ಸ್ ರೆಗ್ಯುಲೇಷನ್ ಕ್ಲಿಯರ್ ಆಗಿರ್ಬೇಕು. ಇಷ್ಟಿದ್ರೆ ಆ ಕಂಪನಿ ಬಂದು ಇನ್ವೆಸ್ಟ್ ಮಾಡುತ್ತೆ. ಈಗ ಕಾಂಪಿಟೇಷನ್ ಯಾಕೆ ಒಳ್ಳೇದು ಅಂತಂದ್ರೆ ಇವ್ರು ಹೇಳ್ತಾರೆ, ರೈವಲ್ರಿ ಇದ್ರೆ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕಿಂತ ಚೆನ್ನಾಗಿರೋ ರೋಡ್ ಗಳನ್ನ ನಿರ್ಮಾಣ ಮಾಡುತ್ತೆ, ಇಂಪ್ರೂವ್ ಆಗುತ್ತೆ ರೋಡ್ಸ್, ಪವರ್ ಸಪ್ಲೈ, ಇಂಡಸ್ಟ್ರಿಯಲ್ ಪಾರ್ಕ್ಗಳು ಬೆಳೆಯುತ್ತೆ. ದೇ ಬಿಕಮ್ ಮೋರ್ ಬಿಸ್ನೆಸ್ ಫ್ರೆಂಡ್ಲಿ. ಇಂತಹ ಬಿಸ್ನೆಸ್ ಗಳಿಗೆ ಹೆಚ್ಚು ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ದೇ ಕ್ರಿಯೇಟ್ ಮೋರ್ ಜಾಬ್ಸ್ ಅಂಡ್ ಗ್ರೋತ್ ಅಲ್ವಾ. ಜಾಬ್ಸ್, ಗ್ರೋತ್ ಎರಡು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಜಾಬೇ ಕ್ರಿಯೇಟ್ ಆಗಿಲ್ಲ, ಬರೀ GDP ಗ್ರೋತ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಜಾಬ್ಲೆಸ್ ಗ್ರೋತ್ ಅಂತ ಕರೀತೇವೆ. ಅದು ಒಳ್ಳೇದಲ್ಲ. ಜಾಬ್ಸು ಇಂಪಾರ್ಟೆಂಟು, ಎಂಪ್ಲಾಯಬಿಲಿಟಿ,
ಎಂಪ್ಲಾಯ್ಮೆಂಟ್ ಎರಡು ಇಂಪಾರ್ಟೆಂಟ್, ಅದ್ರ ಜೊತೆ ಗ್ರೋತ್ ಎರಡು ಆದಾಗ ದೇಶ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಇನ್ವೆಸ್ಟರ್ಸ್ ಗೆಟ್ ಬೆಟರ್ ಆಪ್ಷನ್ಸ್, ಇನ್ವೆಸ್ಟರ್ಗಳಿಗೆ ಬೇರೆ ಬೇರೆ ಆಪ್ಷನ್ ಇರುತ್ತೆ, ಅವರಿಗೂ ಒಳ್ಳೇದು. ಸೊ ವೆನ್ ಗೂಗಲ್ ವಾಂಟೆಡ್ ಟು ಸೆಟ್ ಅಪ್ ಎನ್ ಬಿಗ್ AI ಸೆಂಟರ್, ಮಲ್ಟಿಪಲ್ ಸ್ಟೇಟ್ಸ್ ಟ್ರೈ ಟು ಕನ್ವಿನ್ಸ್ ಇಟ್ ಟು ಕಮ್ ಟು ದೆಮ್ ಅಲ್ವಾ. ಗೂಗಲ್ ಬರ್ತಾ ಇದೆ ಅಂತಂದ್ರೆ ಗೂಗಲ್ಗೆ ತಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಪುಷಸ್ ಆಲ್ ಸ್ಟೇಟ್ಸ್ ಟು ಇಂಪ್ರೂವ್. ಗೂಗಲ್ ಹತ್ರ ಹೋಗ್ಬೇಕು ಮೊದಲು ಮಾತಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಆ ತರ ಸಿಚುವೇಶನ್ ಇರಬೇಕು. ನಮ್ಮ ರಾಜ್ಯ ಏನು ಡೆವಲಪ್ ಆಗಿಲ್ಲ ಅಂತಂದ್ರೆ ಅವ್ರು ಯಾಕೆ ಬರ್ತಾರೆ? ಅವ್ರಿಗೆ ಬೇಕಾಗಿರುವಂತಹ ಸಿಚುವೇಶನ್ ಎನ್ವೈರನ್ಮೆಂಟ್ ಇಲ್ಲಿ ಇರಬೇಕು. ಹಾಗಾಗಿ ಅಲ್ಲಿ ಹೋಗಿ ಕೇಳಬೇಕು ಅಂತಂದ್ರೆ ಮೊದಲು ನಾವು ರೆಡಿ ಆಗಿರ್ಬೇಕು. ಅದಕ್ಕೋಸ್ಕರ ರಾಜ್ಯಗಳು ಪರಸ್ಪರ ಸ್ಪರ್ಧಿಸ್ತಾ ಇದ್ರು ಒಳ್ಳೆ ರೀತಿಯಲ್ಲಿ. ಅದರಿಂದ ಒಳ್ಳೆ ದೇಶಕ್ಕೆ ಒಳ್ಳೆ ಬೆಳವಣಿಗೆಗೆ ಕಾರಣ ಆಗುತ್ತೆ. ವಾಟ್ ಅದರ್ ಕಂಟ್ರೀಸ್ ಡು, ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ? ಕಂಟ್ರೀಸ್ ಲೈಕ್ ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಆಲ್ಸೋ ಹ್ಯಾವ್ ಸ್ಟೇಟ್ಸ್ ಕಾಂಪಿಟಿಂಗ್ ಇಂಟರ್ನಲಿ. ಅಲ್ಲೂ ಸಹ ಅಲ್ಲಿನ ರಾಜ್ಯಗಳು ಇಂಟರ್ನಲ್ ಕಾಂಪಿಟೇಷನ್ ಪರಸ್ಪರ ಸ್ಪರ್ಧಿಸ್ತಾ ಇವೆ. ದಿಸ್ ಲೀಡ್ಸ್ ಟು ಇನೋವೇಷನ್ ಅಂಡ್ ಬೆಟರ್ ಪಾಲಿಸೀಸ್. ಹೀಗಾಗಿ ಬೆಟರ್ ಪಾಲಿಸೀಸ್, ಒಳ್ಳೊಳ್ಳೆ ನೀತಿಗಳು ಬರುತ್ತೆ. ಅದಕ್ಕೆ ನೀತಿ ಆಯೋಗ ಮತ್ತೆ ಪಾಲಿಟಿ ಡಾಕ್ಯುಮೆಂಟ್ಗಳಲ್ಲಿ ನೀವು ಕೇಳ್ತೀರಿ, ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್ ಅನ್ನೋದೆಲ್ಲ ಟರ್ಮ್ಗಳು ಬರ್ತಾ ಹೋಗುತ್ತೆ. ಅಂದ್ರೆ ಕಾಂಪಿಟೇಷನ್ ಮಾಡ್ತಾ ಇರ್ಬೇಕಾದ್ರೆ ಏನನ್ನ ಅವಾಯ್ಡ್ ಮಾಡಬೇಕು? ಕಾಂಪಿಟೇಷನ್ ಶುಡ್ ನಾಟ್ ಬಿಕಮ್ ಗಿವ್ ಅವೇ ಆಫ್ ಅನ್ಲಿಮಿಟೆಡ್ ಸಬ್ಸಿಡೀಸ್. ಇದು ಇಂಪಾರ್ಟೆಂಟ್ ನೋಡಿ. ಯಾಕಂದ್ರೆ ಕಾಂಪಿಟೇಷನ್ಗೋಸ್ಕರ ಎಲ್ಲ ಸಬ್ಸಿಡಿಗಳನ್ನ ಬೇಕಾಬಿಟ್ಟಿ ಕೊಡ್ತಾ ಇರೋದಲ್ಲ. ಯಾಕಂದ್ರೆ ಜನರ ಹಣವನ್ನ ಸರ್ಕಾರ ತನ್ನ ಮನಸ್ಸಿಗೆ ಬಂದ ಹಾಗೆ ಹೇಗೆ ಬೇಕೋ ಖರ್ಚು ಮಾಡಬಾರ್ದು. ಚೀಪ್ ಲ್ಯಾಂಡ್ ದಟ್ ಹಾರ್ಮ್ಸ್ ಪೀಪಲ್ ಅಲ್ವಾ. ಜನರನ್ನ ಒಂದು ಕಡೆ ಸ್ಥಳಾಂತರಿಸಿ ಕಂಪ್ನಿಗಳಿಗೆ ಕಡಿಮೆ ಬೆಲೆಯಲ್ಲಿ ಆ ಒಂದು ಲ್ಯಾಂಡ್ ಅನ್ನ ಕೊಟ್ಬಿಟ್ರು ಅದು ಒಳ್ಳೇದಲ್ಲ. ಆ ರೇಸ್ ಟು ದ ಬಾಟಮ್ ವೇರ್ ರೂಲ್ಸ್ ಆರ್ ಇಗ್ನೋರ್. ರೂಲ್ಸ್ ಇಗ್ನೋರ್ ಮಾಡಿ ಎಲ್ಲ ಒಂದೇ ರೇಸಿಗೆ ಹೋಗ್ಬಿಟ್ರೆ ಅದು ಸಹ ಒಳ್ಳೇದಲ್ಲ. ಹಾಗಾಗಿ ಕಾಂಪಿಟೇಷನ್ ಮಸ್ಟ್ ಬಿ ಬೇಸ್ಡ್ ಆನ್ ಯಾವುದ್ರ ಮೇಲೆ ಬೇಸ್ ಆಗಿರ್ಬೇಕು, ಯಾವುದನ್ನ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಗುಡ್ ಗವರ್ನೆನ್ಸ್, ಒಳ್ಳೆಯ ಆಡಳಿತ. ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸ್ಕೊಳ್ಳೋದು, ಡೆವಲಪ್ ಮಾಡ್ಕೊಳ್ಳೋದು. ಮತ್ತೆ ಪ್ರೆಡಿಕ್ಟೇಬಲ್ ಪಾಲಿಸೀಸ್, ಒಳ್ಳೆ ನೀತಿ ನಿಯಮಗಳನ್ನು ರೂಪಿಸಿದಾಗ ಅಲ್ಲಿ ಸ್ಟೇಬಲ್ ಗವರ್ಮೆಂಟ್ ಇದೆ ಅಂತ ಅರ್ಥ, ಎಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಅರ್ಥ. ಹಾಗಾಗಿ ಇದೆಲ್ಲ ಇದ್ದಾಗ ಕಂಪನಿಗಳು ಅಲ್ಲಿ ಬಂದು ಹೂಡಿಕೆಯನ್ನು ಮಾಡುತ್ತೆ. ಬಿಗ್ ಶಿಫ್ಟ್, ಮೊದಲೇ ಏನಾಗ್ತಾ ಇತ್ತು, ಸ್ಟೇಟ್ಸ್ ಡಿಪೆಂಡೆಡ್ ಆನ್ ಡೆಲ್ಲಿ ಫಾರ್ ಪರ್ಮಿಷನ್ ಅಂಡ್ ಫಂಡ್ಸ್. ಮೊದಲೇ ನೋಡಿದ ಹಾಗೆ ಪರ್ಮಿಷನ್ ಫಂಡ್ಸ್ ಬೇಕು ಅಂತಂದ್ರೆ ದೆಹಲಿ ಕ್ಯಾಪಿಟಲ್ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ನಾವು ಸ್ಟೇಟ್ಸ್ ಗೋ ಡೈರೆಕ್ಟ್ಲಿ ಟು ಗ್ಲೋಬಲ್ ಸಿಇಒಸ್ ಅಂಡ್ ಇನ್ವೆಸ್ಟರ್ಸ್ ಅಂಡ್ ಮೇಕ್ ಪಿಚಸ್. ಸರಿ, ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಆ ಕಂಪನಿ ಸಿಇಒಗಳ ಜೊತೆ ಮಾತಾಡಿ, ಇನ್ವೆಸ್ಟರ್ಗಳ ಜೊತೆ ಮಾತನಾಡಿ ಅವ್ರನ್ನ ನಮ್ಮ ರಾಜ್ಯಕ್ಕೆ ಬರುವಂತೆ ಆಹ್ವಾನಿಸ್ತಾರೆ, ಇಂಪ್ರೆಸ್ ಮಾಡ್ತಾರೆ. ದಿಸ್ ಶೋಸ್ ಅ ಮೆಚೂರ್ ಕಾನ್ಫಿಡೆಂಟ್ ಫೆಡರಲಿಸಮ್. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ. ಫೆಡರಲಿಸಮ್, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಂಥದ್ದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು, ಒಳ್ಳೇದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಟರ್ ಸ್ಟೇಟ್ ರೈವಲ್ರಿ ಇಸ್ ಸ್ಟ್ರೆಂಥನಿಂಗ್ ಇಂಡಿಯಾ, ನಾಟ್ ವೀಕನಿಂಗ್ ಇಟ್. ಹಾಗಾಗಿ ಈ ಒಂದು ರೈವಲ್ರಿಯಿಂದ ಭಾರತ ಬೆಳೀತಾ ಇದೆ ಹೊರತು ವೀಕ್ ಆಗ್ತಾ ಇಲ್ಲ. ಸ್ಟೇಟ್ಸ್ ಕಂಪೀಟ್ ವೈಸ್ಲಿ ಯೂಸಿಂಗ್ ಗುಡ್ ಪಾಲಿಸೀಸ್, ನಾಟ್ ಫ್ರೀ ಬೀಸ್, ಇಂಡಿಯಾಸ್ ಗ್ರೋತ್ ವಿಲ್ ಬಿ ಫಾಸ್ಟರ್, ಸ್ಟ್ರಾಂಗರ್ ಅಂಡ್ ಮೋರ್ ಬ್ಯಾಲೆನ್ಸ್ಡ್. ಸರಿಯಾಗಿ ಒಬ್ಬರ ಜೊತೆ ಇನ್ನೊಬ್ಬರು ಸ್ಪರ್ಧೆ ಮಾಡಿದ್ರೆ ಕೇವಲ ಫ್ರೀ ಬೀಸ್ ಕೊಡೋದ್ರಲ್ಲ. ಕರ್ನಾಟಕದಲ್ಲಿ ಉಚಿತ ಸೇವೆಗಳು, ಉಚಿತ ಭಾಗ್ಯಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ತಮಿಳುನಾಡಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಚುನಾವಣೆ ಸಂದರ್ಭ ಬಂದಾಗ ಅದರ ಒಂದು ಪಾರಮ್ಯ ಎಲ್ಲಿಗೋ ತಲುಪುತ್ತೆ. ಹಾಗಾಗಿ ಅದಕ್ಕಿಂತ ಗವರ್ನೆನ್ಸ್ ಅಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿಗಳಲ್ಲಿ ಜಾಸ್ತಿ ಫೋಕಸ್ ಮಾಡಿ, ಆವಾಗ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗುತ್ತೆ. ಜನರಿಗೆ ಟೆಂಪ್ರರಿ ಸೊಲ್ಯೂಷನ್ ಕೊಡೋದಕ್ಕಿಂತ ಪರ್ಮನೆಂಟ್ ಆಗಿ ಅವರಿಗೆ ಒಂದು ಜೀವನವನ್ನ ಕಟ್ಕೊಡೋದಕ್ಕೆ ಟ್ರೈ ಮಾಡಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಂಥ ವಿಷಯಗಳು ಒಂದು ಮೇನ್ಸ್ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. GS1 ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಸೊಸೈಟಿ ಅಂತ ಬರುತ್ತೆ, ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಈ ವಿಷಯವನ್ನ ಕನೆಕ್ಟ್ ಮಾಡಬಹುದು. GS2 ಅಲ್ಲಿ ಗವರ್ನೆನ್ಸ್ ಅಂತ ಇದೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಕನೆಕ್ಟ್ ಮಾಡ್ತೇವೆ. GS3 ಅಲ್ಲಿ ಎಕಾನಮಿ, ಮತ್ತೆ ಅದರ ಜೊತೆ ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ಟೆಕ್ನಾಲಜಿ ಇಲ್ಲೂ ಕನೆಕ್ಟ್ ಮಾಡಬಹುದು. ಇನ್ನು ಇಷ್ಟೇ ಅಲ್ಲ, GS4 ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್, ಯಾವ ತರ ಒಂದು ರಾಜ್ಯ ಕಾರ್ಯನಿರ್ವಹಿಸಬೇಕು, ಕಾಂಪಿಟೇಷನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡಬಹುದು. ಇನ್ನು ಇದನ್ನ essay ಯಲ್ಲೂ ಸಹ ನೀವು ಬಳಸ್ಕೋಬಹುದು. ಹೇಗಿರ್ಬೇಕು, ಯಾವಾಗ ಒಳ್ಳೆಯದು ಕಾಂಪಿಟೇಷನ್ ಅನ್ನೋದು, ಮತ್ತೆ ರೈವಲ್ರಿ ಯಾವಾಗ ಒಳ್ಳೆಯದು ಅನ್ನೋದನ್ನ ಮೆನ್ಷನ್ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ಕೊಳ್ಬಹುದು. ಹಾಗಾಗಿ ಒಂದೇ ವಿಷಯವನ್ನ ಬೇರೆ ಬೇರೆ ಸಬ್ಜೆಕ್ಟಿನ ದೃಷ್ಟಿಯಿಂದ ನೋಡೋದನ್ನ ಬೆಳೆಸ್ಕೊಳ್ಬೇಕು. ಯಾಕಂತಂದ್ರೆ ಈ ವರ್ಷದ GS2 ಕ್ವಶನ್
ಮುಂದಿನ ವರ್ಷ ಒಂದು ಬೇರೆ ರೀತಿಯಲ್ಲಿ GS1 ಅಲ್ಲಿ ಬರುತ್ತೆ. ಈಗೆಲ್ಲ ಹಾಗೆ ಮಾಡ್ತಾ ಇದ್ದಾರೆ. GS3 ಅಲ್ಲಿ ಯಾವುದೋ ಇರುವಂತಹ ಟಾಪಿಕ್ ಅನ್ನ GS1 ಅಲ್ಲಿ ಕೇಳ್ತಾ ಇದ್ದಾರೆ. ಅದು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ನೀವು ಎಕ್ಸಾಮ್ ನಲ್ಲಿ. ಆದ್ರೆ UPSC ಏನ್ ಬೇಕಾದ್ರೂ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಎಕ್ಸಾಮು ಅದಕ್ಕೆ ಬಿಟ್ಟ ವಿಚಾರ. ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಕನ್ಸು ಕಾಣಬಾರ್ದು. ಕೊಟ್ಟ ಒಂದು ವಿಷಯವನ್ನ ಪ್ರಸ್ತುತಪಡಿಸೋದು ನಮ್ಮ ಕೆಲಸ. ಯಾಕಂದ್ರೆ ಎಲ್ಲಾ GS ಪೇಪರ್ಗಳು ಹೇಗಿದೆ ಅಂತಂದ್ರೆ, ನೀವು ಏನೇ ಒಂದು ವಿಷಯ ತೆಗೆದುಕೊಂಡು ಅಲ್ಲಿರೋ ಯಾವ್ದು ಸಬ್ಜೆಕ್ಟ್ಗೆ ಇಂಡೈರೆಕ್ಟ್ ಆದ್ರೂ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಪವರಿಟಿ ಅಂತ ಬಂದ್ರೆ ಎಕನಾಮಿಗೂ ಕನೆಕ್ಟ್ ಮಾಡಬಹುದು, ಈ ಕಡೆ GS2 ಗವರ್ನೆನ್ಸ್ಗೂ ಕನೆಕ್ಟ್ ಮಾಡಬಹುದು, GS1 ಅಲ್ಲಿ ಸೊಸೈಟಿಗೂ ಕನೆಕ್ಟ್ ಮಾಡಬಹುದು. ಹಾಗಾಗಿ ಅವರು ಯಾವುದೇ ವಿಷಯ ಕೇಳಿ ಅದರಲ್ಲಿ ಕನೆಕ್ಟೆಡ್ನೆಸ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಡಿ. ಮಲ್ಟಿಪಲ್ ಡೈಮೆನ್ಷನ್ ಇಂದ ಒಂದು ವಿಷಯವನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಮತ್ತೆ ಆನ್ಸರ್ ರೈಟಿಂಗ್ ಬಗ್ಗೆ ಸಹ ಮೊದಲೊಂದ್ ಸಾರಿ ಹೇಳಿದ್ದೆ. ನೀವು ಏನು ಮಾಡ್ತಿರೋ ಅದನ್ನ ಬರೀರಿ. ಅದರಲ್ಲೂ ಕನ್ನಡದವರು ಪ್ರತಿದಿನ ನೋಡಿ, ನೀವು ಯಾವ್ದೊಂದು ವಿಷಯನ ಓದೋದು ಅಂತಂದ್ರೆ ಇವತ್ತು ಯಾವ್ದು ಎಡಿಟೋರಿಯಲ್ ಓದ್ತೀರಾ, ಓದಿದ ಮೇಲೆ ನಿಮ್ದೇ ಒಂದು ಆಲೋಚನೆ ಬರೋದಿಲ್ವಾ ಅದ್ರ ಮೇಲೆ ಏನಾಗಬಹುದು. ಇವತ್ತೊಂದು AI ಬಗ್ಗೆ ಒಂದು ಆರ್ಟಿಕಲ್ ಓದಿದಿರಿ ಅಂತಂದ್ರೆ, ಹೌದಾ ಎಷ್ಟು ದೊಡ್ಡ ಮಟ್ಟದಲ್ಲಿ AI ಬೆಳೀತಾ ಇದೆಯಾ, ನಮ್ ದೇಶ ಏನ್ ಮಾಡ್ತಾ ಇದೆ, ಹಾಗಾದ್ರೆ ಬೇರೆ ದೇಶಗಳು ಏನ್ ಮಾಡ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಕುತೂಹಲ ಬಂದ್ರೆ ನೀವೇ ಸರ್ಚ್ ಮಾಡ್ತೀರಿ. ಪ್ರತಿಯೊಂದು ಹೊರಗಡೆಯಿಂದ ಬರುತ್ತೆ ಅಂತ ಕಾಯ್ಬೇಡಿ. ನಿಮ್ಮ ಒಂದು ಕುತೂಹಲದಿಂದ ಕೆಲವೊಂದನ್ನು ಸರ್ಚ್ ಮಾಡಿ. ಹಾಗಂತ ರಿಸರ್ಚ್ ಮಾಡಬೇಡಿ. ಸರ್ಚ್ ಅಷ್ಟೇ ಮಾಡ್ಲಿಕ್ಕೆ ಹೇಳ್ತಾ ಇರೋದು. ಸರ್ಚ್ ಮಾಡಿ ಅದನ್ನ ತಿಳ್ಕೊಳ್ಬೇಕು. ರಿಸರ್ಚ್ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಟೈಮ್ ಅಷ್ಟು ಇಲ್ಲ ನಿಮ್ಮ ಹತ್ರ. ರಿಸರ್ಚ್ ಮಾಡೋದಕ್ಕಿಂತ ಸರ್ಚ್ ಮಾಡಿ ಕೆಲವೊಂದು ಡೇಟಾ ಸಿಗುತ್ತೆ, ಅದನ್ನ ಬರೆದಿಟ್ಕೊಳ್ಳಿ. ನೀವೇನು ಡೇಟಾ ಕಲೆಕ್ಟ್ ಮಾಡಿರ್ತೀರೋ, ನಿಮ್ಗೇನೋ ಒಂದು ಕಥೆ ಗೊತ್ತಿರುತ್ತೋ, ಅಂದ್ರೆ AI ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ, COP30 ಏನು, ಅದಕ್ಕೆ ಯಾಕೆ ಮಾಡ್ತಾರೆ COP30 ಅನ್ನ ಅನ್ನುವಂಥ ವಿಷಯ ಎಲ್ಲ ಗೊತ್ತಿದ್ರೆ ನೀವೇ ಆನ್ಸರ್ ಬರ್ಲಿಕ್ಕೆ ಟ್ರೈ ಮಾಡ್ತೀರಿ. ಹಾಗಾಗಿ ಆನ್ಸರ್ ರೈಟಿಂಗ್ ನಲ್ಲಿ ಯಾರ್ಯಾರು ಎಲ್ಲ ಡಿಗ್ರಿಲೇ ಇರಲಿ, ಯಾವುದೇ ಸಂದರ್ಭದಲ್ಲಿ ನೀವು ಆನ್ಸರ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ರ್ಯಾಂಕ್ ಬರೋದು. ಪ್ರಿಲಿಮ್ಸ್ ಅನ್ನೋದು ಗೇಟ್ ವೇ ಅಷ್ಟೇ. ನಿಜವಾಗ್ಲೂ UPSC ಸ್ಟಾರ್ಟ್ ಆಗೋದು ಮೇನ್ಸ್ ಇಂದ. ಈ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಬಹಳ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪಾಸ್ ಆಗೋ ತನಕ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಓದ್ಬೇಕಾಗುತ್ತೆ ಅನ್ನೋದು ನಿಜ. ಆದ್ರೆ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗಿ. ಈಗಿಂತಾನೆ ಡಿಗ್ರಿಲಿದ್ರೆ ಚೆನ್ನಾಗಿ ಓದಿ. ಓಕೆ, ಇಲ್ಲಿಗೆ ಇವತ್ತಿನ ಮುಗಿಸೋಣ. ಮತ್ತೆ ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಇದು ಪಾಂಚಜನ್ಯ IAS.